ಅಮ್ಮ ನೀನ್ ಎಂತ ಎಣ್ಣೆ ತಗೊಂಬಂದು ಉಜ್ಜಿದ್ರು ನನ್ ರೋಗ ಅಂತೂ ವಾಸಿ ಆಗಲ್ಲ. ಅದ್ರ ಬದಲು ಒಂದ್ ಅರ್ಧ ಕೆಜಿ ಲಾಡು, ಒಂದ್ 2 ಲೀಟರ್ ಬಾದಾಮಿ ಹಾಲು, ಒಂದು 3 ಕೆಜಿ ಆ ಪಿಸ್ತಾ ಬಾದಾಮಿ ಎಲ್ಲ ಮಿಕ್ಸ್ ಮಾಡಿ ತಂದ್ಕೊಟ್ಬಿಟ್ರೆ ಕಷ್ಟಪಟ್ಟು ತಿಂದಾದ್ರೂ ರೆಡಿ ಆಗ್ಬಿಡ್ತೀನಿ. ಓಕೆ, ಅದರ ಅವಶ್ಯಕತೆ ಇಲ್ಲ ರಾಜ. ಈಗ ನಮ್ಮ ಕಂಟಿ ಕೊಡೋ ಟ್ರೀಟ್ಮೆಂಟ್ಗೆ ಪಂಚ ಎತ್ಕೊಂಡು PT ಉಷನ್ ಅಣ್ಣನ್ ತರ ಟ್ರಯೋಂತ ಓಡ್ತಾ ಇರ್ತೀಯ. ಏನಿಂದು ಮಾತುಗಳು ಜಾಸ್ತಿ ಆಯ್ತು, ಒತ್ಲಾ? ಹಾ, ಹಂಗ್ ಬಾ ದಾರಿಗೆ. ಹಂಗೆ ಮೀಟರ್ ಒತ್ತದ ಮ್ಯಾಟ್ರ್ ಓಪನ್ ಆಗ್ಬಿಡ್ಬೇಕು. ಹೋಗಲೇ ಏನು ನೋಡಲೇ ಏನು ಏನಿದು? ಡಾಕ್ಟ್ರು ಪೇಷಂಟು ಇಷ್ಟು ಡೀಪ್ ಆಗಿ ಅಂಟ್ಕೊಂಡ್ ಬರ್ತಾವ್ರೆ. ಪುಷ್ಪ, ಬೇರೆ ಪೇಷಂಟ್ಸ್ ನೋಡಮ್ಮ. ಹೇಗಿದ್ದೀರಾ ನಾಯರ್ ಅವ್ರೆ? ಬಹಳ ನಲ್ಲಾಯ್ತು ಉಂಡೆ, ಆದ್ರೆ ಸ್ವಲ್ಪ ಕಾಲ್ ನೋವು. ನಾಯರ್ ಅವ್ರೆ, ನಿಮ್ ಕಾಲಿಗೆ ಕಂಟಿ ಅವ್ರು ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಕಂಡಿಡ್ದಿದಾರಂತೆ. ಅಷ್ಟೊಂದು ತೊಂದ್ರೆ ಅವ್ರೇನ್ ತಗೊಳ್ಳೋದ್ ಬೇಡ, ಇದೇನ್ ಕಡ್ಡಿ ತಗೊಂಬಿಟ್ಟವ್ರೆ. ನನ್ಗೆ ಹಿಡ್ದಿರೋ ರೋಗ ಈ ಜನ್ಮಕ್ಕೆ ವಾಸಿ ಆಗಲ್ಲ. ಏನೋ ನೀವು ಕೂಡ ಊಟನ ಮಾಡ್ಕೊಂಡು ಎಲ್ಲೋ ಬಿದ್ಕೊಂಡಿರ್ತೀನಿ ಅಲ್ವಾ? ಮತ್ತೆ ನಮ್ಮೂರ್ ಗಂಜಾಮ್ ಗಂಗಾಧರಂಗು ಇದೇ ತರ ಕಾಯಿಲೆ ಬಕಾ ಮುಚ್ಕೊಡಿತ್ತು. ಒಕ್ಕನ್ ಶುಕ್ಲಾಚಾರಿ ತಂದ ನೋಡಿ ಮಂತ್ರ ದಂಡಾನ ಅರ್ಧ ಗಂಟೆಯಲ್ಲಿ ರೆಡಿ ಆಗ್ಬಿಟ್ಟ. ಯಾರು? ಮಂಡ್ಯ ಬಂದೆ ಬಂದೆ ಬಂದೆ. ವಾಮೋನೆ ವಾಮೋನೆ ಕಾಲೆ. ಏನಾದ್ರು ಫೀಲಿಂಗ್ಸ್ ನಡೀತಾ ಇದೆಯಾ ಬಾಸ್? ಕುಡ್ತಾನಾದ್ರೂ ಆಗ್ತಾ ಇರ್ಬೇಕಲ್ಲ. ನೀನ್ ಕೆರ್ಕೋಬೇಕಷ್ಟೇ, ನನಗೇನು ಆಗ್ತಾ ಇಲ್ಲ. ಓ, ಹಂಗಾರ ಮಂತ್ರ ಹಾಕ್ಲೇಬೇಕಪ್ಪ. ಹಾಕ್ಲೇಬೇಕಪ್ಪ. ಸ್ವಸ್ತಿ ಶ್ರೀಮತ್ ಪಶ್ಚಿಮ ರಂಗನಾಥ ಪಾದಾರವಿಂದ ಮಧುಕರಾಯಿತ ಚಿತ್ತಮತ್ತೈ ಪುಷಂಡ ಕಂಡ ಸರ್ವಂತ್ರಾಕ್ಷತೆ ಸರ್ವತಂತ್ರಾಕ್ಷತೆ ಸರ್ವಯಂತ್ರಾಕ್ಷತೆ ಪಾಹಿ ಮಾಂ ಪಾಹಿ ಮಾಂ. ಬೋಲೋ ನಾಯರ್, ಕುಚ್ ಹೋ ರಹಾ ಹೈ? ಪಾದದಲ್ಲಿ ಸ್ಪರ್ಶ ಇಲ್ಲ ಅಂದ್ಮೇಲೆ ಗ್ಯಾರಂಟಿ ಇದು ಮಂಡಿದೆ ಪ್ರಾಬ್ಲಮ್. 1 2 ಗಂಟೆ 2 ಇಂಚ್ ಕೆಳಗೆ ಹಾಕ. ನಾಯರ್ ಕೇಟ ಏದಾದ್ರು ಫೀಲಿಂಗ್ಸ್ ಒನ್ನು. ಮತ್ ಯಾಕಪ್ಪ ಚಿನ್ನ ಕಣ್ಣಲ್ಲಿ ನೀರು? ವಾಸಿ ಆಗದೆ ಇರೋ ಕಾಯಿಲೆಗೋಸ್ಕರ ನೀವಿಬ್ರು ತಗೋತಾ ಇರೋ ಟೆನ್ಷನ್ ನೋಡಿ ನನ್ನ ಮನ್ಸಿಗೆ ಬಹಳ ಖುಷಿಯಾಗಿ ಆ ಖುಷಿ ಉಕ್ಕಿ ಉಕ್ಕಿ ಕಣ್ಣಲ್ಲಿ ನೀರಾಗಿ ಹರಿತಾ ಇದೆಯಪ್ಪ. ಇದು ಆನಂದ. ಅಜ್ಜಿ ಆವೋಜಿ. ನಮ್ ಗಂಜಾಮ್ ಗಂಗಪ್ಪನ್ಗೂ ಹಿಂಗೇನೆ. ಮೊದ್ಲು ಬಂದಿದ್ದು ಆನಂದ ಬಾಷ್ಪ, ಆಮೇಲೆ ಅಲ್ಲವೇ ಕಾಲ್ ಬಂದಿದ್ದು ಲೋ ಮಂಡ್ಯ. ಇನ್ನೂ ಕಾಯಿಲೆ ವಾಸಿ ಆಗ್ಲಿಲ್ವಾ? ಹೆಂಗ್ ವಾಸಿ ಆಗತ್ ಮೇಡಮ್? ಬಿಟ್ಟಿ ಊಟ, ಬಿಟ್ಟಿ ತಿಂಡಿ, ಈ ಕಾಯಿಲೆಗೆ ಈ ಬಾಡಿನ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ಮಂಡ್ಯ. ಇವತ್ತು ಇಷ್ಟು ಸಾಕು, ನಾಳೆಯಿಂದ ಸ್ಪೆಷಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ನಡೀರಿ ನಡೀರಿ, ನನಗೆ ಗೊತ್ತು ಮಗುವಿಗೆ ನಡೆಸಬೇಕು ಅಂತ. ಬಯಸದೇ ಬಂದ ಭಾಗ್ಯ ಕೆನ್ನೆ ಮೇಲೆ ತುಂಟ ಕಿರುನಗೆ. ಸ್ಟಾಪ್ ದ ಗಾಡಿ. ಮಂಡ್ಯ, ಶಾಕ್ ಟ್ರೀಟ್ಮೆಂಟ್ ನಾಳೆ ಕೊಡ್ತೀವಿ ಅಂತ ಹೇಳಿದ್ವಲ್ವಾ? ಇವತ್ತೇ ಕೊಟ್ಬಿಡೋಣ, ಟೈಮ್ ಯಾಕೆ ವೇಸ್ಟ್ ಮಾಡೋದು? ಕೊಡು ಮಾತ್ರ. ಹಂಗನ್ನು ಮತ್ತೆ